ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸುಮಾ.ಚುಮ್ಮಿ. ನಾನು ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ನೇಚರ್ ವ್ಲಾಗ್ ಬಗ್ಗೆ. ಸೊ ಕೆಲವು ತೋಟದ ಅಂಗಳದ ವ್ಲಾಗ್ ಮಾಡೋಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ನನ್ನ ವ್ಲಾಗ್ ನೋಡೋರಿಗೆ ಆಲ್ಮೋಸ್ಟ್ ಆಲ್ ಗೊತ್ತಿರುತ್ತೆ ನಾನು ಯಾವ ಥರ ವ್ಲಾಗರ್ ಅಂತ. ಸೊ ನಾನು ಪರಿಸರದಲ್ಲಿ ಪ್ರಕೃತಿಯಲ್ಲಿ ಮಿಂಗಲ್ ಆಗೋಕ್ಕೆ ಟ್ಯಾಂಗಲ್ ಆಗೋಕ್ಕೆ ತುಂಬಾ ಇಷ್ಟಪಡ್ತೀನಿ. ಮತ್ತು ನೋಡಿ, ಬೆಳೆದ ಮುಗಿಲಿನ ಎತ್ತರಕ್ಕೆ ಬೆಳೆದ ತೆಂಗಿನ ಮರಗಳು ಮತ್ತು ಅವನ್ನು ಪೋಷಿಸುತ್ತಿರುವ ಭೂಮಿ ತಾಯಿ, ಎಷ್ಟು ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಅನ್ನ ನೀಡುವ ಇವಳದೇನು ಕರುಣೆ ಅಂತ ಒಂದು ಒಂದು ಚಲನಚಿತ್ರ ಸಂಗೀತದಂತೆ ಪ್ರಕೃತಿ ನೋಡಿದಷ್ಟು ಸುವಿಸ್ತಾರ, ನೋಡದಿದ್ದಷ್ಟು ಅತಿ ಅತಿ ಮನೋರಂಜನಾತ್ಮಕ. ಸೊ ನೋಡಿ, ಮನುಷ್ಯ ಪ್ರಕೃತಿಯನ್ನು ಎಲ್ಲ ಕಟ್ ಮಾಡಿ ಮಾಡಿ ಮನೆಗಳನ್ನ ಕಟ್ಕೊತಾ ಇದ್ದಾನೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಭೂಮಿ ತಾಯಿ ಒಡಲಲ್ಲಿ ಆ ಪ್ರಕೃತಿ ಮಾತೆ ಹೊರಹೊಮ್ಮಿದ್ದಾಳೆ ಅನ್ನೋದು. ನೋಡಿ, ಇವಕ್ಕೆ ನಾವು ಏನೂ ಕೊಡಲ್ಲ, ಬಟ್ ಅವು ನಮಗೆ ಗಾಳಿ ಮತ್ತು ಉತ್ತಮವಾದ ಬೆಳಕು, ಉತ್ತಮವಾದ ಉಸಿರಾಟ, ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್ ಎಲ್ಲವನ್ನೂ ಉತ್ತಮ ರೀತಿಯಲ್ಲಿ ಕೊಡುತ್ತೆ. ಆಮೇಲೆ ನೋಡಿ, ಎಷ್ಟು ಚೆನ್ನಾಗಿ ಭೂಮಿ ಅಂಗಳದಲ್ಲಿ ಪ್ರಕೃತಿ ಮಾತೆ ಸವಿಸ್ತಾರವಾಗಿ ಹೊಳಪು ಮೂಡಿಸುತ್ತಿದ್ದಾಳೆ. ಅವಳಿರೋ ಅಂಥ ಒಂದು ನೆಲೆಗೆ ಹೋದರೆ ಎಂಥ ಬೇಜಾರಾಗಿರೋ ಮನಸ್ಸು ಕೂಡ ಶಾಂತಿ, ಸುವ್ಯವಸ್ಥೆ, ಸಂಸ್ಕಾರ ಮತ್ತು ಒಂದು ತಾಜಾತನದ ಆಹ್ಲಾದಕರವಾದ ಒಂದು ವಾತಾವರಣ ಕ್ರಿಯೇಟ್ ಆಗಿರುತ್ತೆ. ಕುವೆಂಪು ಅವರು ಹೇಳಿದ್ದಾರೆ, ನದಿ ಹರಿದಿತ್ತು, ಬನ ನಿಂತಿತ್ತು, ಬಾನ್ನೀಲಿಯ ನಗೆ ಬೀರಿತ್ತು ಅಂತ. ದೇವರು ರುಜು ಮಾಡಿದನು, ರಸವಶನಾಗುತ್ತಾ ಕವಿ ಅದ ಕೇಳಿದನು. ಕವಿಗಳ ಬಾಯಲ್ಲಿ ಅದು ಇನ್ನೂ. ನೋಡಿ, ಎಷ್ಟು ಚೆನ್ನಾಗಿ ಪ್ರಕೃತಿ ಮೈದುಂಬಿದ್ದಾಳೆ. ಅವಳು ಒಂದು ಸುಂದರ ಕನ್ಯೆಯ ರೀತಿ ಎಲ್ಲ ಸೊಬಗು ಸೌಂದರ್ಯವನ್ನು ಹೊತ್ತು ಧರೆಯಲ್ಲಿ ಹೊರಹೊಮ್ಮುತ್ತಿದ್ದಾಳೆ. ಭೂಮಿ ತಾಯಿಯ ಜೊತೆ ಅವಳ ವಿಲೀನ ಪ್ರಕ್ರಿಯೆ ದೈನಂದಿನ ಜೀವನದಲ್ಲಿ, ಮನುಷ್ಯನ ಜೀವನದಲ್ಲಿ ತಾಜಾತನ, ಆಹ್ಲಾದಕರತೆ ಎಲ್ಲವನ್ನೂ ಸೂಸುತ್ತಿದೆ. ಅದಕ್ಕೆ ವನದೇವಿ ತಾಯಿ ನಮಗೆಲ್ಲ ಅವಳ ಮಡಿಲಲ್ಲಿ ಆಡೋರು ನಾವೆಲ್ಲ ಅಂತ ಸಾಂಗ್ಗಳು ಬರೆದಿರೋದು ಸಾಹಿತಿಗಳು. ಇದಾಗಿತ್ತು ಇವತ್ತಿನ ವ್ಲಾಗ್. ಇನ್ನೊಂದು ವ್ಲಾಗ್ನೊಂದಿಗೆ ಭೇಟಿ ಆಗ್ತೀನಿ. ಬಾಯ್, ಟೇಕ್ ಕೇರ್.